ನನಗೆ ಡ್ಯಾಡಿ ಮತ್ತು ನಮ್ಮ ಬ್ರೋ ಇಬ್ರು ಇದಕ್ಕೆ ಹೋಗಿದ್ರು ಬಿಜಾಪುರಕ್ಕೆ. ನನಗೆ ಅದಕ್ಕೆ ನಾ ಹೇಳಿದ್ದೆ ನಾ ಚೂಡಿದಾರ ಹಾಕೊಳಕ್ಕೆ ಆಗೋದಿಲ್ಲ ಅಂಥದ್ದು ಚೂಡಿದಾರ ಆಕಿ ಯಾರದಾರಲ್ಲ ಸುಬ್ಬಿ ಆಕಿನೂ ಹಾಕೊಂಡಾಳ ಸೇಮ್ ಹಾಕ್ಯವ್ ನಾವು. ನನಗೆ ಭಾಳ ಇಷ್ಟ ಆಗಲಿಲ್ಲ ಆಕಿ ಹಾಕೊಂಡಿದ್ದು ನೋಡಿ ನಾನು ತೆಗೆದು ನಾ ಬೇರೆ ತರಿಸ್ಕೊಂಡು ಹಾಕೊಂಡಿನಿ. ಮನ್ಯಾಗೂ ಅದಾವ ಅವೆಲ್ಲ ಒಂಥರ ಮಾಸ್ದಂಗೆ ಅವೆಲ್ಲ ನಾಳೆಗೆ ಚೆಲ್ಲಿ ಬಿಡ್ತೀನಿ ಅಷ್ಟು ಒಯ್ದು. ಹಾಂ ಬಾ ಬಾ ಭಾಳ ಶ್ರೀಮಂತ ಆಗ್ಬಿಟ್ಟು ಬಿಡು. ಹಾಂ ಅವೆಲ್ಲ ಮಾಸಾಗ್ಯಾವ ಇನ್ನು 2 ತಿಂಗಳಾಗಿಲ್ಲ ತಗೊಂಡೆಲ್ಲ ಅವೆಲ್ಲ ನಾಳೆಗೆ ಒಗೆದು ಬಿಡ್ತೀಯ. ಹಿಂಗೆ ಮಾಡು, ಅವ ಏನು ಬಟ್ಟೆ ಅದಾವಲ್ಲ ಅವೇನು ಒಗ್ಯಕ್ಕೆ ಹೋಗ್ಬೇಡ, ಒಂದು ಗಂಟು ಕಟ್ಟು. ನಿಮ್ಮ ಅಪ್ಪ ನೀನು ನಿಮ್ಮ ಅಮ್ಮ 3 ಮಂದಿ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಕುಂತು ಮಾರ್ಕೊಂಡು ತೊಗೊಂಡ್ಬರ್ರಿ. ಅವು ಹೆಂಗೆ ಮಾರ್ತಾರೆ ಗೊತ್ತಿಲ್ಲ, ಅಷ್ಟು ಮಾರ್ಬೇಕು. ಅದು ಒಗ್ಯಂಗಿಲ್ಲ ನೀನು ಇಲ್ಲಿಗ ನಿನಗೆ ಕೂಳ ಕೊಡಂಗಿಲ್ಲ, ಒಂದು ಹೈ ನೀರನ್ನು ಕೊಡಂಗಿಲ್ಲ, ಒಂದಿಟ್ಟು ಕಾಳು ಅನ್ನನೂ ಕೊಡಂಗಿಲ್ಲ ನಿನಗೆ. ಏನು ದೊಡ್ಡ ಆಟ ಹಚ್ಚಿರ ಒಬ್ಬಕ್ಕೆ ಮಗಳು ಅಂತ ಹೇಳಿ ತಲೆ ಮೇಲೆ ಕುದಿಸ್ಕೊಳಕತ್ತೀನಲ್ಲ ಅದಕ್ಕೆ ಮಾಡ್ತೇನೆ. ಹಾಂ ಇದು ಕಮ್ಮಿಗೆ ಹಾಕೊಂಡಿದ್ದಾಳೆ, ಇದು ಸಿಟಿ ಅಲ್ಲ ಇದು ಹಳ್ಳಿ. ಮೊದಲು ಅದನ್ನ ತೆಗೆದು ಚುಡಿದಾರ ಹಾಕೋ. ಬೇಕಾದ್ ಮಾಡಿ ಮಮ್ಮಿ ಆಕಿ ಸುಬ್ಬಿ ಅಂಥದ ಚುಡಿದಾರ ಹಾಕೊಂಡಿದ್ಲು. ನನಗೆ ಎಷ್ಟು ಇನ್ಸಲ್ಟ್ ಆಗುತ್ತೆ ಗೊತ್ತಾನ. ನಾವು ನೋಡಿದ್ರೆ ಇಷ್ಟು ದೊಡ್ಡ ಶ್ರೀಮಂತರಿದ್ದೇವೆ, ನೀನು ಬಡ್ಡಿ ಬಂಗಾರಮ್ಮ, ನಾನು ಈ ಬಡ್ಡಿ ಮಗಳು. ಹಾಂ ಅಂಥದ್ರಾಗ ನಾನು ಆಕಿ ಹಾಕೊಂಡಿಂಥದ್ದು ಚುಡಿದಾರನ ಹಾಕೋಬೇಕಾ? ಹಿಂದಗಡೆ ಸುಬ್ಬಿ ತಂಗಿ ನೀನು ಅಂತ ಕೇಳ್ತಾರೆ ಗೊತ್ತೈತೇನೆ. ಎಷ್ಟು ಇನ್ಸಲ್ಟ್ ಆಗ್ಬೋದು. ಶೇಮ್ ನಾನಂತರ ಅದು ಹಾಕೊಳಂಗಿಲ್ಲ. ನಾನು ಇದನ್ನ ಹಾಕೊಳಕ್ಕೆ ಏನಾರ ಮಾಡ್ಕೊ. ಏನು ಮಾಡಂಗದಿ ನೀನು? ಏನು ಮಾಡ್ತೀಯ ಹೇಳ? ಏನು ಮಾಡೋಕ್ಕಾಗಂಗಿಲ್ಲ. ನಮ್ಮ ಡ್ಯಾಡಿ ಅದಾನ, ಬೇಕಾ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕ್ತೇವೆ ನಾವು. ಹಾಂ ತಿಳ್ಕೊಂಬಿಡ. ಯವ್ವ ಈಕಿ ಏನೋ ಮಾಡಕತ್ತವ ನನ್ನ ಮಗಳು. ಒಟ್ಟು ನನ್ನ ಮಗಳು ನಾನು ಸಿಗ್ಸಕ್ಕಂತನ ಹುಟ್ಟಿಬಿಟ್ಟ. ರಾತ್ರಿ ಉಳುಷ ಹೊಡಿತಾಳ, ಹೊಡ್ಸ್ಕೊಳಕಂತನ ನಾನು ಈಗಿನ ಕಟ್ಕೊಂಡಿನಿ. ಈಗ ನಾನು ಹೊಡ್ಸಕ್ಕಂತನ ಹುಟ್ಟಿಬಿಟ್ಟ ನನ್ನ ಮಗಳು. ಏನು ಮಾಡ್ಲಪ್ಪ ಯಪ್ಪ. ವೀಣಾ ಏನು ಬೇ ನೀನು ಹಾಗೆಲ್ಲ ಮಾತಾಡಬಾರ್ದು. ಎಷ್ಟಿದ್ರು ನಿಮ್ಮ ಅವ್ವಕ್ಕಿ ನಿನ್ನ ಪ್ರೀತಿ ಅವ್ವಕ್ಕಿ. ಹಾಂ ನನಗಿಂತ ಜಾಸ್ತಿ ನಿನ್ನ ಮೇಲೆ ಪ್ರೀತಿ ಅದಾವ ಗೊತ್ತೈತೇನೆ. ಹಾಗೆಲ್ಲ ಅನ್ಬಾರ್ದು. ಬಾ ಹುಚ್ಚಿ ಸುಮ್ಮನಿರು. ಡ್ಯಾಡಿ ನಾ ಹೊತ್ತು ಕಡೆ ಹೋಗಿ ಬರ್ತೀನಿ. ಏನು ಮಮ್ಮಿ ಇಷ್ಟು ಮಂದಿನ ಕರ್ಕೊಂಬಂದ್ಬಿಟ್ಟಾಳಲ್ಲ. ಹಾಂ ನೀನು ಅರ್ಬಿ ಚೇಂಜ್ ಮಾಡಿಬಿಟ್ಟಿ ಬಿಡು. ಯಾಕೆ ಅದು ಎಲ್ಲಿ ಹೋಯ್ತು ನಿಂದು ಕೋಟು ಪ್ಯಾಂಟು ಅದೆಲ್ಲ ಎಲ್ಲಿ ಹೋಯ್ತು? ಏನು ಇದನ್ನೇನೋ ಪೈಜಾಮ ಹಾಕೊಂಡ್ಬಿಟ್ಟಿ ನಿಮ್ಮ ಅಪ್ಪನ ಜೊತೆನ? ಏನಿದೆ ಅವತಾರ? ಕೊಳ್ಳಾಗಿನ ಚೈನನ ಹಾಕೊಂಡ್ಬಿಟ್ಟಿ ಏನು ಗೌಡ್ಕಿ ಮಾಡಕ್ಕೆ ನಿಂತುಬಿಟ್ಟೇನ? ಏನು ಮಾಡ್ಬೇಕು ನೀನೇ ಹೇಳಿದ್ದೀರ ಹಾಕೋಬೇಡದು ಕೋಟು ಅದು ಅಂತೇಳಿ. ಅದಕ್ಕೆ ಸಾಲ ಹೋಗಿ ಹುಡ್ಕೊಂಡು ತೊಗೊಂಬಂದಿನಿ. ಇದಕ್ಕೆ 2,000 ರೂಪಾಯಿ ಗೊತ್ತೈತೆ ನಿನಗೆ. ನಾನು ಡ್ಯಾಡಿ ಹೋಗಿ ತೊಗೊಂಬಂದೀವಿ. ಈಗೀಗೊಂದು ನನಗೊಂದು ಡ್ಯಾಡಿಗೊಂದು ಉಷ್ಟು ತೊಗೊಂಬಂದೀವಿ. ನೀನಂದ್ರೂ ಒಂದಿನ ಹೋಗೋದಿಲ್ಲ, ನಮ್ಗೇನು ಬೇಕಂತ ಕೇಳಂಗಿಲ್ಲ ಕೊಡ್ಸಂಗಿಲ್ಲ ಏನೂ ಇಲ್ಲ. ಬರೀ ಬಡ್ಡಿ ಅಂತೇಳಿ ಅಡ್ಡಾಡ್ತಿ. ಅದು ನಾವು ಹೋಗಿ ತೊಗೊಂಬಂದೀವಿ. ನಾ ಹೊಲಕ್ಕೆ ಹೋಗ್ತೀನಿ ಡ್ಯಾಡಿ, ನಾ ಹೊಲಕ್ಕೆ ಹೋಗ್ತೀನಿ. ನನ್ನ ಮಕ್ಕಳು ನಾನು ಸಾಯ್ಸಕ್ಕಂತನ ಹುಟ್ಟಿಬಿಟ್ಟಾರು ತಂದೆ. ಹೇಳಿರ್ತೀನಿ ಕೈಯಾ ಪಡ್ಡಿ ಕಟ್ಟು ಹೇಳ್ತೀನಿ. ಹೇಳಬೇಡ್ರಿ ನಿಮ್ಮ ಅವ್ರು ಹೇಳಬೇಡ್ರಿಪ್ಪ. 1,000 ಇತ್ತಂದ್ರೆ 500 ಹೇಳ್ರಿ. 2,000 ಇತ್ತಂದ್ರೆ 500 ಅಂತಲೇ ಹೇಳ್ರಿ. ಹೇಳಿದ್ರು 500 ಅಂತಲೇ ಹೇಳ್ರಿ ಅಂತ ಹೇಳ್ತೀನಿ. ಆದರೂ ಇವರು ಇದ್ದಿದ್ದಂಗೆ ಹೇಳಿ ಒಟ್ಟು ನನ್ನ ರಾತ್ರಿನೇ ಬಡಿಸ್ತಾರೆ. ಓ ಮಾರಾಯ ಎಂಥ ಮಕ್ಕಳು ಹುಟ್ಟುಬಿಟ್ಟು ಅಯ್ಯಪ್ಪ. ನನಗಂತರೂ ಎಷ್ಟು ಹೇಳಿದ್ರು ಅಷ್ಟೈತಿ. ಮುಗಿತು ನನ್ನ ಕತೆ ಇವತ್ತು. ಆಯ್ತಪ್ಪ ಹೋಬಾ, ಎಲ್ಲ ಹೇಳಿಬಿಟ್ಟು ಮುಂದೇನೈತಿ ನಾವು ರೆಡಿ ಆಗ್ಬೇಕು ಹೊಡ್ಸ್ಕೊಳಕ. ಹೋಬಾ. ಏನು ಡ್ಯಾಡಿ ಹೊಡ್ಸ್ಕೊಳಕ್ಕೆ ರೆಡಿ ಆಗ್ಬೇಕಾ? ಯಾರ ಕಡೆ ಯಾರು ಹೊಡಿತಾರೆ ನಿನಗೆ? ಸೇತು ಯಾರು ಹೊಡಿತಾರಂದ್ರೆ ನಿನಗೆ ಗೊತ್ತಿಲ್ಲ ಯಾರು ಹೊಡಿತಾರ ಅನ್ನೋದು? ಅಯ್ಯ ನಿಮ್ಮವ್ವ ಹೊಡಿತಾರ ನಿಮ್ಮ ಅಪ್ಪಗೆ ಕೇಳ್ಬೇಕಂದ್ರೆ. ಹೌದಿಲ್ರಿ ಗೌಡ್ರೆ? ಆಶಾ ಅವ್ರು ನಾನು ನನಗೆ ಹೊಡಿದು ನಿಮ್ಗೆ ಹೆಂಗೆ ಗೊತ್ತಾತ್ರಿ? ನಿಮ್ಗೆ ಗೊತ್ತಿಲ್ಲನ್ರಿ ಗೌಡ್ರೆ? ಅಗಸ್ಯಾಗಲ್ಲಿ ಕೇಳಿರ್ಬೇಕಂದ್ರೆ ಎಲ್ಲರಿಗೂ ಗೊತ್ತೈತಿ. ಬಡ್ಡಿ ಬಂಗಾರಕ್ಕ ಗೌಡ್ರಿಗೆ ಹೊಡಿತಾರಂತ ಅಂತ ಹೇಳ್ತಾರೆ. ಯಾರು ಹೇಳಕ್ಕೆ ಏನೈತ್ರಿ? ನಿಮ್ಮವ್ರು ಹೇಳ್ಯಾರ ನೋಡ್ರಿ, ಕೇಳ್ರಿ. ಕಿವಡಜಿನ ಹೇಳ್ಯಾಳ. ಅಯ್ಯ ಮನ್ನಿ ಹೇಳಿದೆವ ನನ್ನ ಮಗಗೆ ರಾತ್ರಿನಾಗ ಉಳಿಸ ಹೊಡಿತಾಳೆ. ಯವ್ವ ನನ್ನ ಸಸಿ ಏನು ಮಾಡೋದವ ಹೊಡಿಸ್ಕೊತೈತಿ. ನನ್ನ ಮಗ ಏನಾರ ತಂದು ಕೊಟ್ಟನಂದ್ರೆ ಏನಾರ ಚಲೋದು ಊಟಕ್ಕೆ ತಗೊಂಬಂದು ಕೊಟ್ಟನಂದ್ರೆ ಅದು ಹೊಡಿತಾಳವ ಅಂತೇಳಿ ಹೇಳ್ತಾಳ್ರಿ ಬಂದು ನಿಮ್ಮ ಅವ್ವ. ಹಂಗಾಗಿ ಎಲ್ಲರಿಗೂ ಗೊತ್ತೈತಿ ನನ್ರಿ ನಿಮಗೆ. ಹಂಗಾಗಿ ನಿಮ್ಗೆ ಅದು ಯಾರು ಜಾಸ್ತಿ ಏನು ಕೇಳಂಗಿಲ್ರಿ. ಬೇಕಾದ್ರೆ ಪಾತಿನ ಕೇಳ್ರಿ. ನಮ್ದಕ್ಕೆ ನೀವು ಗೊತ್ತೈತಿ ನಿಮಗೆ ಹೊಡಿದು. ನಿಮಗೆ ಎಷ್ಟು ಹೊಡಿತಾರ ಅಂದ್ರೆ ನಿಮಗೆ ಏನ ಕಪಾಳ ಅದೆಲ್ಲ ಬಾವು ಬಂದಿರ್ತೈತಂತ, ಮತ್ತೆ ಏನ ಎಮ್ಮಿ ಮಕ ಆಗಿರ್ತೈತಂತ ನಿಮ್ದು. ಹಂಗಾಗೈತಂತ. ಅಯ್ಯ ಎಲ್ಲರೂ ನಗ್ತಾರೆ ಗೊತ್ತೈತೆ ನಿಮಗೆ. ಸತ್ಯವಾಗ್ಲೂ ಮಮ್ಮಿ ನೀನು ಹೊಡಿತಾಳ? ಹಾಂ ಆಶಾ ಆಂಟಿ ಸುಮ್ಮನೆ ಹೇಳಕತ್ತಾಳ? ನಿಜ ಹೇಳು, ಇಷ್ಟು ಹೊಡ್ಸ್ಕೊಂಡು ನೀನು ಇಷ್ಟೊಂದು ಹೆಂಗೆ ಸಮಾಧಾನ ಇರ್ತಿ ಡ್ಯಾಡಿ? ಹಾಂ ಯಾಕೆ ಎಲ್ಲರೂ ಹಿಂಗೆ ನಿಂತಿರಲ್ಲ? ನೀವು ಕೆಲಸ ಬಗ್ಸಿಲ್ಲನ ಬಗಾರಿ ಹೋ ಬಡ್ಡಿ ಸಂಬಂಧೆ ಏನಾಯ್ತಿದ್ಲಿ? ಎಲ್ಲರೂ ಈ ಥರ ದನ ಬಡದ್ರಿಗೆ ನಿಂತಿರಲ್ಲ. ಅತ್ತೇರ ನಿಮ್ಮ ಮಗನಿಗೆ ನಾ ಹೊಡಿದನ್ನ ಎಲ್ಲರಿಗೂ ಯಾಕೆ ಹೇಳ್ಕೊಂಬಂದ್ರಿ? ಮಾನ ಮರ್ಯಾದೆ ಎಲ್ಲರೂ ಹೊಡಿತಾ ನಿಂದಿರ್ಸಿದ್ರೇನ? ಹಾಂ ಏನಂತ ತಿಳ್ಕೊಂಡಿರಿ ನೀವು? ಮನಿ ಮರ್ಯಾದೆ ಪ್ರಶ್ನೆ ಹೇಳ್ಬೇಕು ಹೇಳ್ಬಾರ್ದು ನಮ್ಗೆ ಗೊತ್ತಾಗಂಗಿಲ್ಲ ನಿಮಗೆ? ಏನಂದಿ? ನನಗೆ ಎಲ್ಲಿಗೆ ಹೋಗಿ ಅಂದೆ? ಎಲ್ಲಿಗೆ ಹೋಗಿಲ್ಲವ? ಹಾಂ ವೀಣಾ ಇದು ಮಾಡಿದ್ಲು ಏನಂತಾರಲ್ಲ ಅದು ಏನದು? ಹಾಂ ಮ್ಯಾಗಿ ತಗೊಂಬಂದು ನನಗೊಂದು ಅವ್ರ ಅಪ್ಪಗೊಂದು ತನಗೊಂದು ಅವು ಪ್ಯಾಕೆಟ್ಗಳು ತೊಗೊಂಬಂದಿಲ್ಲ 10 ರೂಪಾಯಿಗೊಂದು. ಎಲ್ಲರಿಗೂ ಹಾಕಿ ಮಾಡಿಕೊಟ್ಲು. ತಿಂದೇವಿ, ಆರಾಮ್ ನಿದ್ದೆ ಮಾಡಕತ್ತಿದ್ದೇವೆ. ಅಷ್ಟರೊಳಗೆ ನೀ ಬಂದು ಒಳ್ಳೆ ಇದ್ರ ಥರ ಒದರ್ಕೊಂತ ಬರ್ತಾಳ ಹಂಗೆ ಒದರ್ಕೊತ ಬಂದು ಮಾರಿ ನೋಡಿಬಿಟ್ಟೇವಿ. ಅದು ತಿಂದಿದ್ದು ಏನು ವಾಂತಿ ಬರುತ್ತೆ ಏನೋ ಗೊತ್ತಿಲ್ಲ. ಏನು ಮಾತಾಡಕತ್ತೀನಿ ನೀವು? ನಿಮಗೊಂದು ಸ್ವಲ್ಪ ಏನೋ ಬುದ್ಧಿ ಐತೆ ಇಲ್ಲ? ಬುದ್ಧಿ ಯವ ನೀ ಎಲ್ಲಿರ್ತೀಯ ಅಂತ ನಾನು ಹಿಂದೆ ಬುದ್ಧಿ ತೊಗೊಂಬಂದ್ಕೊಳ್ಳೆ. ಯವ ಎಲ್ಲಿದಾಳವ ಬಂಗಾರಿ? ಅದಾಳೇನ್ರಿ ನಮ್ಮ ಬಂಗಾರಿ? ಬುದ್ಧಿ ಕೊಡ್ಬೇಕು. ಅದಾಳೇನ್ರಿ? ಇಲ್ಲೆಲ್ಲರೂ
ಮಕ್ಕೊಂಡಳೇನ್ರಿ ಯಾರಿಗಾರ ಹೊಡ್ಯಾಕತ್ತಾಳೇನ್ರಿ ಅಂತ ಕೇಳ್ಕೋತ ಬರ್ಬೇಕಾಗಿತ್ತ ನಾನು ಬುದ್ಧಿ ತಗೊಂಡು ಬೇಸಿದ್ಯವ ಬಂದು ತಿಂದು ಹೋಗ್ಬೇಕು ತಿರ್ಗಾಕ ಮತ್ತೆ ಬಡ್ಡಿ ಕೊಡ್ರಿ ಅಂತಂದು ಅವ ಯಾವನ ಇಟ್ಕೊಂಡಿಲ್ಲ ಅವ್ನು ಕಳ್ಸೋದೇ ಇಲ್ಲ ತಾನ ಹೊಕ್ಕಳ ನಿನಗೂ ತಿರ್ಗಾಕ ಬೇಕಲ್ಲ ಅದಕ್ಕೆ ಹೋಗಿ ಗೆಳತಿಯರ ಅದರ ಏನು ಇದು ಮಾಡಿರ್ತಾರ ಯಾರ ಮನೆಗೆ ಏನು ಚಲೋ ಮಾಡಿರ್ತಾರ ತಿನ್ಬೇಕನ್ನೋ ಅಂತೇಳಿ ಆಸೆಗೆ ಹೋಗಿರ್ತೀನಿ ನೀನು ಗೊತ್ತಿಲ್ಲ ನನಗೆ ತಿನ್ನೋದನ ಆಸೆ ನಿನಗೆ ಅತ್ತೆ ಅದು ಮಷೀನ್ ಎಲ್ಲಿ ಕೇಳಿ ಎಲ್ಲಿ ಮೊದಲು ಹಾಕ್ರಿ ಅದನ್ನ ಏನು ಬೀರ್ ಹಾಕೋಬೇಕಾ ಬೀರ್ ಅಂದ್ರೇನ ಶಿವ ಬೀರ್ ಅಂದ್ರೇನಪ್ಪ ಬೀರ್ ಹಾಕೋನಕತ್ತಾರಲ್ಲ ಈಕಿ ಬೀರ್ ಅಂದ್ರೆ ಎಲ್ಲಿರ್ತದು ಹೋಗಿ ತಗೊಂಡು ಹೋಗು ಹಾಕೋನಕತ್ತಾರ ಪಾಪ ನನ್ನ ಸಸಿ ಅಷ್ಟು ಪ್ರೀತಿಯಿಂದ ಬೀರ್ ಹಾಕೋ ಅಂತಂದು ತಗೊಂಡು ಹೋಗಪ್ಪ ಯವ್ವ ಅದು ಬೀರಲ್ವೇ ಮಷೀನು ಎಲ್ಲಿಟ್ಟಿ ಅಯ್ಯ ಮಸೀನಾ ಏಪ್ಪ ನನಗೆ ಗೊತ್ತಿಲ್ಲಪ್ಪ ಎಲ್ಲೈತೆ ಏನ ಅದು ಜಳಕ ಮಾಡಕತ್ತಿದ್ದೆ ಬಿಚ್ಚಿಟ್ಟಿದ್ನಿ ಅದು ಎಲ್ಲೈತೆ ನನಗೆ ಗೊತ್ತಿಲ್ಲಪ್ಪ ನಾನು ವಾರಕ್ಕೊಂದು ಜಳಕ ಮಾಡ್ತೀನಿ ಮತ್ತು ಅದು ಕಿವಿ ಇಟ್ಕೊಂಡು ಕಿವಿ ಏನೋದಲ್ಲಿ ತುರ್ಸಕತ್ತಿರ್ತೈತಪ್ಪ ಏನು ಹುಳ ಗಿಡ ಹೊಕ್ಕೊಂಡವೇನ ಅನ್ಸಕತ್ತಿ ಬಿಡ್ತೈತಿ ಅದ್ರ ಸಂಬಂಧ ತೆಗೆದಿಟ್ಟು ಜಳಕ ಮಾಡಕತ್ತಿದ್ದೆ ಅದನ್ನ ಎಲ್ಲಿಟ್ಟಿನೇ ನೆನಪ ಇಲ್ಲ ನನಗೆ ಒಂದು ಸ್ವಲ್ಪ ಹುಡುಗ ಕೊಡಪ್ಪ ಹೋಗಿ ಯವ್ವ ನಾನು ಹೊಟ್ಟೆ ಸಂಕ ಹಾಕತೈತಿ ಬಂಗಾರಿ ನಮ್ಗೆ ಹೊಟ್ಟೆ ಹಸ್ತೈತೆ ಯವ್ವ ಅದ್ರ ಕೂಡ ಹಾಕು ಆಮೇಲೆ ನೀವು ಮಾತಾಡ್ಕೊ ತಿಂದಿರಿ ಮುಂಜಾನಿಂದ ಕೆಲಸ ಮಾಡಿ ಸಾಕಾಗೈತೆ ಯವ್ವ ಬರೀ ನಿಮ್ದ ನೋಡೋದಾತಲ್ಲ ನಾವು ಏನು ಊಟ ಹಾಕ್ಬೇಕಾ ನೀನು ಇನ್ನಾಲಿ ಬಂಡೆ ಕುಂತಾವ ಎಷ್ಟು ತಗೋಣ ಅರಿಬೇದವು ಕಸಗು ಹುಡುಗಬೇಕು ಎಲ್ಲ ಯಾರು ಮಾಡೋಕ ಅದೆಲ್ಲ ಮಾಡಿದ್ಮೇಲೆ ನಿನಗೆ ಕೂಡ ಹಾಕೋದು ಅಲ್ಲಿ ತನ ಇಲ್ಲ ಬಂಗಾರಕ್ಕ ಮತ್ತೆ ನಮ್ಗೆ ಊಟ ಹಾಕ್ತೀನಿ ಅಂತ ಕರ್ಕೊಂಡ್ ಬಂದಿ ನಾವು ಹಂಗ ಬಂದೇವೆ ಮತ್ತೆ ನಮ್ಗೆ ಊಟ ಹೇಳಿದ್ಕೊಂಡು ಬಂದ ಬಿಡ್ತೀಯಲ್ಲ ಮನೆಗೆ ಯಾರು ಮಾಡೋದ್ರ ನಾನು ಮಾಡಬೇಕು ಅದು ನೋಡಲಿ ಕಿವುಡು ಮುದುಕಿ ಏನು ಅಡಿಗೆ ಮಾಡಿಲ್ಲ ಅದು ಮೀಗಿ ತಿಂದಾಳಂತ ಮೀಗಿ ತಿಂದು ಕುಂತಾರೀಗ ಮೀಗಿಸ್ಕೋತ ಈಗ ನಾನು ಮಾಡ್ಬೇಕು ಈಗ ನಾನು ಮಾಡೋಕ್ಕಾಗಂಗಿಲ್ಲ ಹೋಗಿ ರೊಟ್ಟಿ ಮಾಡು ಅನ್ನ ಮಾಡು ಸಾರು ಮಾಡು ಪಾತಿ ನೀನು ಇಬ್ರು ಕೂಡಿ ಏನೇನು ಮಾಡ್ತೀರಿ ಮಾಡಿ ನಮ್ಗೆ ಒಂದಿಟ್ಟು ಹಾಕು ನಿಮ್ಮ ಅತ್ತಿಗೆ ಒಂದಿಟ್ಟು ಬಡಿ ಕೂಳು ನಾಕತೈತಿ ಒಂದು ಮುಂಜಾನಿಂದ ಹಂಗೈತೆ ಅಂತ ಹಾಕಿ ಎಲ್ಲರಿಗೂ ಮಾಡಿ ಇಟ್ಟು ಹೋಗು ಅದಕ್ಕೆ ಕರ್ಕೊಂಡ್ಬಂದಿ ನೀನು ಯಾವ ಬಂಗಾರಕ್ಕ ನನ್ನ ಗಂಡಗ ಅಡಿಗೆ ಮಾಡ್ಬೇಕ ಯಾವ ನನ್ನ ಮಗ ಈಗ ಸದ್ ಬರ್ತಾನೆ ಎಲ್ಲಿ ಈಗ ಬರ್ತಾನೆ ಏನೋ ಗೊತ್ತಿಲ್ಲ ಹೊಕ್ಕಿನವ ಯಾವ ಎಲ್ಲಿ ಅಡಿಗೆ ಮಾಡ್ಕೊತ ಕುಂದಿರ್ಲಿ ಯಾವ ಏನಾರು ತಿಳ್ಕೊರವ ಯಾವ ಕೈ ಮುಗಿದಿನವ ನಾನು ಬಿಟ್ಬಿಡು ಬಂಗಾರಕ್ಕ ನನಗೆ ಕೆಲಸದ ನಾ ಏನೋ ಒಂದಿಟ್ಟು ಊಟ ಕೊಡ್ತಾಳ ಅಂತ ಆಸೆಗಾಗಿ ಬನ್ನಿವ ಇವತ್ತು ತಪ್ಪತ್ತು ಬಂದಿದ್ದು ನನ್ನ ಮಗ ಬರ್ತಾನವ ಎಲ್ಲಿ ಸದ್ದ ಇಲ್ಲಿಗೆ ಬರ್ತಾನೆ ನೋಡಿ ಸದ್ದ ನಮ್ದಕ್ಕೆ ಗಂಡ ಬಂದೈತೆ ಇಲ್ಲಿ ಅದಕ್ಕೂ ಅಡಿಗೆ ಮಾಡಬೇಕು ಬಿರಿಯಾನಿ ತಿನ್ನತ್ತದು ನಾನು ಇವತ್ತು ಬಿರಿಯಾನಿ ಮಾಡ್ಬೇಕಂತೇಳಿ ಚಿಕನ್ ತಂದು ಮನೆಗೆ ಇಟ್ಟಿನಿ ಒಕ್ಕಿನಿ ಬಂಗಾರಕ್ಕ ನಾನು ಸುಮ್ ಬಂದೆ ಹಂಗೆ ಆಶನ್ ಜೊತೆ ನಾ ಉಣ್ಣಕಂತ ಬಂದಿಲ್ಲ ನಾನು ಒಕ್ಕಿನಿ ಅಯ್ಯ ನಮ್ಮ ಚಿಂಟೆ ಬಂದ ನೋಡು ಬಂಗಾರಕ್ಕ ನಮ್ಮ ಚಿಂಟೆ ಬಂದ ಬಿಟ್ಟ ಹಸು ಆಗೈತಂತ ಒಂದಿಟ್ಟು ಮ್ಯಾಗಿಗೆ ಇದ್ರ ಕೊಡ್ರೆ ಅವನು ತಿಂತಾನ ಆಸಿ ಉಣ್ಣಕ ಬಂದ ಎಷ್ಟು ಹೊಡ್ಕೊತ ಬಂದಿ ಒಂದಿಟ್ಟು ಅಡಿಗೆ ಮಾಡಿಲ್ಲ ಅಂದ್ರೆ ನಿನಗೆ ಆಗೋದಿಲ್ಲಲ್ಲ ಗಂಡಗೆ ಅಡಿಗೆ ಮಾಡ್ಬೇಕು ಮಗ ಅಡಿಗೆ ಮಾಡ್ಬೇಕು ಅಂತ ಹೇಳ್ತಿ ಕೂಳ್ ತಿನ್ನಕ್ ಮಾತ್ರ ಬಂದ್ಬಿಡ್ತೀನಿ ನೆಟ್ಟಗ ಅಲ್ಲ ಇಂತರ ನೋಡು ಮತ್ತೆ ಗೆಳತರ ಅಂತೀರ ಮೇಲೆ ಇಷ್ಟು ನಾ ಕಷ್ಟ ಆಗದೀನಿ ನೋಡಕತ್ತಿ ಎಷ್ಟು ಕಷ್ಟ ಆಗತೈತೆ ಅನ್ನೋದು ಅಂದ್ರು ಈಗ ಹೊಕ್ಕಿನ ಏನಕತ್ತಿಯಲ್ಲ ಹೋಗ್ ಶಿವ ನೀನ್ ಹೆಂಡತಿ ಯಾರ ಜೊತೆ ಓಡ್ ಹೊಕ್ಕಿನ ಅನ್ನಕತ್ತಾಳಲ್ಲ ನೋಡು ನೀನ್ ಹೆಂಡತಿ ಮತ್ತೆ ಯಾರ ಜೊತೆ ಓಡ್ ಹೊಂಟಾಳ ಯಾವನೋ ಇಟ್ಕೊಂಡಲ್ಲ ಆಕೆ ಅವನ ಜೊತೆ ಓಡೋಕಳ ಏನ್ ಮಾಡ್ತಾಳ ಯವ ಎಂತ ತರ ನೋಡುದು ಬಂತ ಯವ ನನ್ನ ಕರ್ಮ ಪರಮಾತ್ಮ ಶಿವ ಕಾಪಾಡಪ್ಪ ಕಾಪಾಡು ನನ್ನ ಮನಿ ಮಾನ ಮರ್ಯಾದೆ ಎಲ್ಲ ಕಾಪಾಡು ಎಲ್ಲ ಹಿಡ್ತಾನ ಈಗಿನ್ಗೆ ಕೊಟ್ಟಿಲ್ಲ ಏನ ಕಾಗಿ ಕೈ ಕೊಟ್ರ ಕಚೇರಿ ತುಂಬಾ ಹೇಲ್ ಮಾಡಿತಂತ ಇಂತದ ನೋಡು ನಮ್ಮ ಬಂಗಾರ ಇಂತದ ನಾ ಓಡ್ ಹೊಕ್ಕಿನ ಅಂತ ಹೇಳಕತ್ತಾಳ ನೋಡ ಆಶಿ ಮುಂದೆ ಯವ್ವ ಶಿವ್ಯ ಹೋಗಿ ಹೊಡಿಯಲ್ಲ ಒಂದೆರಡು ಹೆಂಗ್ ಹೊಡಿತೀನಿ ನೋಡ್ತೀನಿ ಜೀವನದಾಗ ಒಂದು ಸರಿ ಗಂಡ ಸಾಗು